ಚಿಕ್ಕಮಗಳೂರಿಗೆ ಹೋಗೋಣ. ಚಿಕ್ಕಮಗಳೂರಲ್ಲಿ ಮತ್ತೆ ಅಯ್ಯಪ್ಪ ಸ್ವಾಮಿಯ ಮಾಲೆಯ ವಿವಾದ ಭುಗಿಲೆದ್ದಿದೆ. ಒಂದು ಕಡೆಯಲ್ಲಿ ಬಿಹಾರಲ್ಲಿ ಏನಾಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಬಿಹಾರಲ್ಲಿ ಕೂಡ ಹಿಜಾಬ್ ಮತ್ತು ಈ ಹಿಂದೂ ಶಾಲುಗಳ ಗಲಾಟೆ ಆಗ್ತಾ ಇದ್ದರೆ, ಈ ಹಿಂದೆ ಏನು ಕರ್ನಾಟಕದಲ್ಲಿ ಆಗಿತ್ತು ನೋಡಿ, ಅದೇ ರೀತಿಯ ಘಟನೆಗಳು ಮರುಕಳಿಸ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ವಿವಾದ ಭುಗಿಲೆದ್ದು ಬಿಟ್ಟಿದೆ ಅಂತೆ. ಮಾಲೆ ಹಾಕಿ ಬಂದಿದ್ದಕ್ಕೆ ಶಾಲಾ ಮಂಡಳಿ ಆಕ್ರೋಶವನ್ನು ಹೊರಹಾಕಿದೆ. ಸೇಂಟ್ ಜೋಸೆಫ್ ಅನ್ನುವಂಥ ಶಾಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕಿ ಬಂದ ಕಾರಣಕ್ಕೆ ಆತನಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ ಅಂತೆ. ಸೈಂಟ್ ಜೋಸೆಫ್ ಶಾಲೆ ಅಯ್ಯಪ್ಪನ ಮೇಲೆ ಮಾಲೆ ಹಾಕಿ ಶಾಲೆ ಬಂದಿದ್ದಂಥ 7ನೇ ತರಗತಿ ವಿದ್ಯಾರ್ಥಿ ಯಾರನ್ನ ಕೇಳಿ ನೀನು ಮಾಲೆ ಹಾಕೊಂಡು ಬಂದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಶಬರಿಮಲೆಗೆ ತೆರಳಲು ರಜೆ ಕೊಡಲ್ಲ ಎಂದ ಆಡಳಿತ ಮಂಡಳಿ, ಶರ್ಟ್ ಒಳಗೆ ಏಕೆ ಬನಿಯನ್ ಹಾಕಿಲ್ಲ ಅಂತ ಕೂಡ ಕೇಳಿದ್ದಾರೆ. ಇಂಥ ಶಾಲಾ ಮಂಡಳಿಗಳೇ ನೋಡಿ, ಇಂತಹ ಗಲಾಟೆಗಳನ್ನ, ಕೋಮು ಸಂಘರ್ಷಗಳನ್ನ ಹೆಚ್ಚಾಗಿ ಹುಟ್ಟಿಸೋದು ಈ ಶಾಲಾ ಮಂಡಳಿಗಳೇ. ಈ ಹಿಂದೆ ಉಡುಪಿಯಲ್ಲಿ ಆಗಿದ್ದು ಕೂಡ ಇದೆ. ಹಿಜಾಬ್ ಮತ್ತು ಕೇಸರಿ ಗಲಾಟೆಗಳಾಯ್ತಲ್ಲ, ಆ ಸಂದರ್ಭದಲ್ಲೂ ಇಂತಹದ್ದೇ ಪ್ರಕರಣಗಳಾಗಿತ್ತು. ಅದಾದ ನಂತರ ಚಿಕ್ಕಮಗಳೂರಿಗೆ ಅದು ಹಬ್ತು, ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಹಬ್ತು. ಇದೀಗ ಮತ್ತೊಂದು ಘಟನೆ ಚಿಕ್ಕಮಗಳೂರಲ್ಲಿ ಸಂಭವಿಸಿದೆ. ಅಯ್ಯಪ್ಪ ಮಾಲಾಧಾರಿಯನ್ನ, ನೀನ್ ಯಾಕೆ ಅಯ್ಯಪ್ಪ ಮಾಲೆ ಧರಿಸ್ಕೊಂಡು ಬಂದಿದೀಯಾ? ಶಾಲೆ ಯೂನಿಫಾರ್ಮ್ ಹಾಕೊಂಡು ಬರಕ್ಕಾಗಲ್ವಾ? ಒಳಗಡೆ ಬನಿಯನ್ನೆಲ್ಲಿದೆ? ಇದನ್ನೆಲ್ಲ ನಾವು ಒಪ್ಪಲ್ಲ, ವಾಪಸ್ ಹೋಗು ಅಂತ ಹೇಳಿ ಆ ಮಂಡಳಿ 7ನೇ ತರಗತಿಯ ಬಾಲಕನಿಗೆ ಬೈದಿದ್ದಾರಂತೆ. ಯೂನಿಫಾರ್ಮ್ ಹಾಕೊಂಡಿದ್ದಾನೆ, ಕಾಲೇ ಮಾಲೆ ಮಾತ್ರ ಎಕ್ಸ್ಟ್ರಾ ಹಾಕಿರುವಂಥದ್ದು. ಅದಲ್ಲದೆ ನೀನು ಶಬರಿಮಲೆಗೆ ಹೋಗೋಕ್ಕೆ ನಾವು ರಜೆ ಕೊಡಲ್ಲ ಅಂತ ಸಹ ಬೈದಿದ್ದಾರಂತೆ. ಪಾಪ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ರಥದಲ್ಲಿ ಹೋದಂಥ ಆ 7ನೇ ತರಗತಿಯ ಬಾಲಕನಿಗೆ ಬಹಳ ಬೇಸರ ಆಗಿದೆ. ಅವನು ಕಣ್ಣೀರು ಹಾಕ್ತಾ ಇರುವಂಥ ವಿಡಿಯೋಗಳನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಸಮಾಧಾನ ಮಾಡ್ತಾ ಇದ್ದಾರೆ. ಸೈಂಟ್ ಜೋಸೆಫ್ ಶಾಲೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ನಾನು ಬೆಡ್ಸ್ ಕಟ್ತೀನಿ. ಈ ಶಾಲೆಯಲ್ಲಿ ಪಾಠ ಮಾಡೋಕ್ಕೆ ಒಬ್ಬರಾದರೂ ಸಿಸ್ಟರ್ ಇದ್ದೇ ಇರ್ತಾರೆ. ಅವರು ಕ್ರಿಶ್ಚಿಯನ್ ಮಾದರಿಯ ಬಟ್ಟೆಗಳನ್ನು ಧರಿಸಿರ್ತಾರೆ. ಈ ಶಾಲೆಗೆ ಆಗಾಗ ಫಾದರ್ ಅಥವಾ ಸೈಂಟ್ ಫಾದರ್ಸ್ಗಳು ಭೇಟಿ ಕೊಟ್ಟಿರ್ತಾರೆ. ಅವರು ಬಿಳಿ ಜುಬ್ಬಗಳನ್ನು ಹಾಕೊಂಡಿರ್ತಾರೆ. ಯಾಕೆ ಮಕ್ಕಳು ಮಾತ್ರ ಹಾಕಬಾರ್ದಾ? ಅಥವಾ ಅನ್ಯ ಧರ್ಮೀಯರು ಮಾತ್ರ ಹಾಕಬಾರ್ದಾ? ಈ ಪ್ರಶ್ನೆಗಳು ನಮ್ಮಲ್ಲಿ. 7ನೇ ತರಗತಿಯ ಬಾಲಕನಿಗೆ ಮಾನಸಿಕವಾಗಿ ಇವರು ಹಿಂಸೆ ಕೊಟ್ಬಿಟ್ಟಿದ್ದಾರೆ. ಸೈಂಟ್ ಜೋಸೆಫ್ ಶಾಲೆ ಅಂದ್ರ ಮೇಲೆ ಅಲ್ಲಿ ಸಿಸ್ಟರ್ ಆ್ಯಂಡ್ ಫಾದರ್ ಇವರೆಲ್ಲ ಇರಲೇಬೇಕಲ್ವಾ? ಅವ್ರು ಯಾವ ಡ್ರೆಸ್ ಹಾಕ್ತಾರೆ? ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರ್ತಾರಾ? ಸೀರೆ ಉಟ್ಕೊಂಡು ಬರ್ತಾರಾ? ಇಲ್ಲ. ಅವರ ಪದ್ಧತಿಯ, ಅವರ ಶೈಲಿಯ, ಅವರ ಧರ್ಮದ ಅನುಸಾರವಾಗಿ ಅವರು ಬಟ್ಟೆಗಳನ್ನು ಧರಿಸಿ ಬರ್ತಾರೆ. ಆದರೆ ಬೇರೆ ಧರ್ಮದ ಬಾಲಕ ಹಾಕಿದ ಕೂಡಲೇ ಈ ರೀತಿ ಪ್ರಶ್ನೆ ಮಾಡುವಂಥದ್ದು ಎಷ್ಟು ಸರಿ ಅಂತ ಮತ್ತಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಶಾಲಾ ಆಡಳಿತ ಮಂಡಳಿ ನಡೆಗೆ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿದೆ ಅಂತೆ. ಶಾಲೆಗೆ ವಿಎಚ್ಪಿ ಬಜರಂಗ ದಳ ಕಾರ್ಯಕರ್ತರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕ್ರಿಸ್ಮಸ್ಗೆ 15 ದಿನ ರಜೆ ಕೊಡ್ತೀರಲ್ಲ, ಅದು ಸರ್ಕಾರದ ಆದೇಶ ಇದೆಯಾ? ಸರ್ಕಾರದ ಆದೇಶ ಇಲ್ಲದಿದ್ರು ಕ್ರಿಸ್ಮಸ್ಗೆ 15 ದಿನ ರಜೆ ಅದು ಹೆಂಗೆ ಕೊಡ್ತೀರಾ ನೀವು? ಬಾಲಕರು ಶಬರಿಮಲೆಗೆ ಹೋಗ್ತಾರೆ, ಬೇಡ ಅನ್ನೋಕೆ ನೀವ್ಯಾರ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಜಾಬ್ ಬಗ್ಗೆ ಪ್ರಶ್ನೆ ಮಾಡಿ ಮಾಲಾಧಾರಿಗಳನ್ನ ಏಕೆ ಪ್ರಶ್ನಿಸ್ತಾ ಇದ್ದೀರಿ? ಮಾಲಾಧಾರಿಗಳು ಶಬರಿಮಲೆಗೆ ಹೋಗಲು ರಜೆ ಕೊಡಬೇಕು ಅಷ್ಟೇ ಅಂತ ವಿಎಚ್ಪಿ ಮತ್ತು ಬಜರಂಗ ದಳ ಕಾರ್ಯಕರ್ತರು ಸೇಂಟ್ ಜೋಸೆಫ್ ಶಾಲೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ಶಾಲೆಯ ಪ್ರಾಂಶುಪಾಲರು ಈಗ ಹೇಳಿದ್ದಾರೆ. ಅಯ್ಯಪ್ಪ ಮಾಲಾಧಾರಿ ಆ ಹುಡುಗನನ್ನ ವಾಪಸ್ ಕಳಿಸಿದ್ರಲ್ಲ, ನೀವು ಹಂಗಾದ್ರೆ ದಸರಾದಲ್ಲಿ ಎಷ್ಟು ದಿನ ರಜೆ ಕೊಡಬೇಕು? 15 ದಿನ ರಜೆ ಕೊಡಬೇಕು. ಆದರೆ ಹೆಚ್ಚಿನ ಮಿಷನರಿ ಶಾಲೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ದಸರಾದಲ್ಲಿ 10 ದಿನ ಮತ್ತು ಕ್ರಿಸ್ಮಸ್ಸಿಗೆ 10 ದಿನ ರಜೆ ಕೊಡ್ತಾರೆ. ಈ ಕ್ರಿಸ್ಮಸ್ಸಿಗೆ ರಜೆ ಕೊಡೋದು ಗೌರ್ಮೆಂಟ್ನ ಅನುಮತಿ ಇದೆಯಾ ಇದಕ್ಕೆ ಅಂತ ಅವರೆಲ್ಲ ಪ್ರಶ್ನೆ ಮಾಡಿದ್ದಾರಂತೆ. ಅದಕ್ಕೆ ರಜೆ ಕೊಡ್ತೀರಿ, ಶಬರಿಮಲೆಗೆ ಹೋಗೋಕ್ಕೆ ಯಾಕೆ ರಜೆ ಕೊಡಲ್ಲ? ನೀವು ರಜೆ ಕೊಡಲೇಬೇಕಲ್ವಾ ಅಂತ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಹೋಗಿ ಗಲಾಟೆ ಮಾಡಿದ್ದಾರಂತೆ. ಉದ್ದೇಶ ಏನು? ಯಾಕೆ ನೀವು ಒಂದು ನಿಮಿಷ ನಾವು ಶಾಂತಿ ಸಂವಾದ ಅಂತ ಹೇಳಿದ್ರೆ ನೀವು ನಮ್ಮನ್ನ ಕೆಣಕಿದ್ರೆ ಸತ್ಯೋಗ್ಲು ಆಗದೆ ಬೇರೆ.
ಏನ್ ಗೊತ್ತಾ, ನೀವು ಈ ಸರ್ಕಾರ ಬಂದಾಗ ಒಂಥರ ಮಾಡ್ಬೋದು, ಆದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಿರೋ ತಲಾಂತರದಿಂದ ಹಾಕೊಂಡ್ ಬರ್ತಾ ಇರೋದು. ಅಯ್ಯಪ್ಪನ ಮಾಲೆ ಅದರದೇ ಆದಂತ ಇತಿಹಾಸ ಇದೆ. ಡಿಸೆಂಬರ್ ರಜೆ ಇರೋ ಟೈಮಲ್ಲಿ ನೀವು ರಜೆ ಕೊಟ್ಟಾಗ ಅವ್ರು ಹೋಗಿ ಬರಕಾಲ ಸ್ವಾಮಿ, ಅವ್ರಿಗೆ ಯಾವತ್ತು ಹೋಗ್ಬೇಕು, ಅವ್ರ ಮಂಡಲ ಯಾವಾಗ, ಅರ್ಧ ಮಂಡಲ 48 ದಿನ ಉದ್ದೇಶ ಏನು ಯಾಕೆ ನೀವು ಅಲ್ಲ ಒಂದ್ ನಿಮಿಷ, ನಾವು ಶಾಂತಿ ಸಂವಾದ ಎಸ್, ಇನ್ನು ನಮ್ಮ ಪ್ರತಿನಿಧಿ ಅಶ್ವಿನಿ ದೂರ ಸಂಪರ್ಕದಲ್ಲಿದ್ದಾರೆ. ಅಶ್ವಿನಿ, ಏನಿದು ಸುಮ್ಮನೆ ಈ ಶಾಲಾ ಮಂಡಳಿಯ ಈ ಗಲಾಟೆಯನ್ನು ಹುಟ್ಟು ಹಾಕ್ತಿದೆ ಅನ್ನುವಂಥ ಪ್ರಶ್ನೆ, ಇದರ ಅಗತ್ಯತೆ ಈಗ ಇರಲಿಲ್ಲ ಅಂತ ಹೇಳಿ. ಈ ಹಿಂದೆ ಈ ಹಿಜಾಬ್ ಗಲಾಟೆಗಳು ಕರ್ನಾಟಕದಲ್ಲಿ, ಉಡುಪಿಯಲ್ಲಿ ಆರಂಭಗೊಂಡು ಈ ಕರ್ನಾಟಕದಾದ್ಯಂತ ಹಬ್ಬಿ ಎಷ್ಟರ ಮಟ್ಟಿಗೆ ರಂಪಾಟಗಳಾಯಿತು ಅಂತ ನಮ್ಮ ಕಣ್ಣೆದುರಿಗೆ ಇದೆ. ಇಂತಹ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಇದು ಬೇಕಿತ್ತಾ? ನಾನು ಒಂದು ಪ್ರಶ್ನೆ ಕೇಳ್ತೇನೆ ಅಶ್ವಿನಿ, ಆ ಶಾಲೆಯಲ್ಲಿ ಫಾದರ್ ಮತ್ತು ಸಿಸ್ಟರ್ಗಳಿದ್ದಾರೋ ಇಲ್ವೋ? ಇದ್ರೆ ಅವ್ರು ಯಾವ ರೀತಿಯ ವಸ್ತ್ರಾಭರಣಗಳನ್ನ ಧರಿಸ್ಕೊಂಡು ಬರ್ತಾರೆ? ಅಶ್ವಿನಿ. ಇಷ್ಟು ದಿವಸ ಏನು ರಾಜ್ಯದಲ್ಲಿ ಕೇಸರಿ ವರ್ಸಸ್ ಹಿಜಾಬ್ ಅಂತ ಬರ್ತಾ ಇತ್ತು. ಕೇವಲ ಏನು ಹಿಂದೂಗಳು ಕೇಸರಿ ಹಾಕೊಂಬಂದ ತಕ್ಷಣ ಕ್ವಶನ್ ಮಾಡೋದು, ಕೇಸರಿ ಶಾಲನ ಧರಿಸಂಗಿಲ್ಲ, ಆ ರೀತಿ ಇತ್ತು. ಇದು ಹಿಂದೂ ಧರ್ಮಕ್ಕೆ ಒಂದು ಚಿಕ್ಕಮಗಳೂರಿನಲ್ಲಿ ನಡೀತಾ ಇರುವಂತ ಘಟನೆ ಇದು. ಇದು ಕಳೆದ ವಾರದಲ್ಲಿ ಕೂಡ ಇದೇ ರೀತಿಯ ಮತ್ತೊಂದು ಶಾಲೆಯಲ್ಲಿ ನಡೆದಿತ್ತು. ಇದೇ ರೀತಿಯ ಘಟನೆ ನಡೆದಾಗ ಅಲ್ಲೂ ಕೂಡ ಹಿಂದೂ ಕಾರ್ಯಕರ್ತರು ಹೋಗಿ ಪ್ರತಿಭಟನೆ ಮಾಡಿದಾಗ ಬಳಿಕ ಶಾಲಾ ಆಡಳಿತ ಮಂಡಳಿ ಕ್ಷಮೆ ಚಿಕ್ಕಮಗಳೂರಿನಲ್ಲಿರುವ ಸೆಂಟ್ ಜೋಸೆಫ್ ಕೂಡ ಓದ್ತಾ ಇರುವಂತಹ ಬಾಲಕ ಮಾಲೆಯನ್ನ ಹಾಕಿ ಬಂದಿರೋದನ್ನ ವಿರೋಧಿಸಿದ್ದಾರೆ. ಯಾರು ಕೇಳಿ ಹಾಕೊಂಡ್ ಬರ್ತಿದೀಯಾ, ಮಕ್ಕಳ ಕೈಲಿ ಇರುವ ಜೀವ ಕೊಟ್ಟು ಕಳಿಸು ಅಂತ ಕ್ವಶನ್ ಮಾಡಿದ್ದಾರೆ. ಮಾನಸಿಕವಾಗಿ ಅವನ್ನ ಕುಗ್ಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸಗಳು ಇಲ್ಲ ಆಗ್ತಾ ಇದೆ. ಈ ಮಿಷನರಿ ಸ್ಕೂಲ್ಗಳಲ್ಲಿ ಕೂಡ ಹಿಂದೂಗಳಿಗೆ ಮಾತ್ರ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಹಿಂದೂ ಸಂಘಟನೆಗಳ ಮುಖ್ಯವಾಗಿದೆ. ಅದಾದ ಶಾಲಾ ಥ್ಯಾಂಕ್ ಯು ಅಶ್ವಿನಿ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸೊ ನೋಡಿ, ಇದರ ಅವಶ್ಯಕತೆ ಇತ್ತಾ ಅನ್ನುವಂಥ ಪ್ರಶ್ನೆ. ಕೋಮು ಸೂಕ್ಷ್ಮ ಪ್ರದೇಶ ಯಾವುದು? ಚಿಕ್ಕಮಗಳೂರು. ಇತ್ತೀಚೆಗಷ್ಟೇ ದತ್ತಪೀಠದ ವಿಚಾರವಾಗಿ ಗಲಾಟೆಗಳಾದವು, ಬ್ಯಾನರ್ ಹರಿದಾಕಲಾಯಿತು, ಕೊಲೆ ಮಾಡಲಾಯಿತು. ಇಂತಹ ಸೂಕ್ಷ್ಮ ವಿಚಾರ ಇರುವಂತಹ ಚಿಕ್ಕಮಗಳೂರಲ್ಲಿ ಸೈಂಟ್ ಮೇರೆನ್ಸ್ ಶಾಲೆಗೆ ಇದರ ಅವಶ್ಯಕತೆ ಇತ್ತಾ? ಇದರ ಅಧಿಕ ಪ್ರಸಂಗದ ಅವಶ್ಯಕತೆ ಇತ್ತಾ ಅನ್ನುವಂಥ ಪ್ರಶ್ನೆ. ಎಲ್ಲೋ ಒಂದು ಕಡೆ ಇದು ಕಿಡಿ ಹಚ್ಚುತ್ತೆ. ನಿಮಗೆ ರಜೆ ಕೊಟ್ಟರೆ ಏನ್ರಿ ಲಾಸ್ ಆಗುತ್ತೆ ಮಕ್ಕಳಿಗೆ? ಆ ಮಕ್ಕಳ ಮೇಲಲ್ವಾ ಪ್ರೆಷರ್ ಬೀಳೋದು? ಎಕ್ಸ್ಟ್ರಾ ಸಬ್ಜೆಕ್ಟ್ಗಳನ್ನು ಓದಬೇಕು, ಎಕ್ಸ್ಟ್ರಾ ಹೋಮ್ವರ್ಕ್ಗಳನ್ನು ಮಾಡಬೇಕು ಅನ್ನುವಂಥ ಪ್ರೆಷರ್ ಯಾರ ಮೇಲೆ ಬೀಳುತ್ತೆ? ಮಕ್ಕಳ ಮೇಲೆ ಬೀಳುತ್ತೆ. ನೀವು ಯಾಕೆ ರಜೆ ಕೊಡಲ್ಲ ಅಂತ ಹೇಳ್ತೀರಿ? ವ್ಯಾಟಿಕನ್ ಸಿಟಿಗೆ ಹೋಗೋದಾದರೆ ರಜೆ ಕೊಡ್ತೀರೇನೋ ಬಹುಶಃ, ಶಬರಿಮಲೆಗೆ ಹೋಗೋದಾದರೆ ಕೊಡಲ್ಲ. ಇದು ಸರಿನಾ ಈ ರೀತಿಯ ನ್ಯಾಯ? ಇಬ್ಬಗೆಯ ನ್ಯಾಯ ಸರಿನಾ ಅಂಥೇಳಿ ಆ ಭಾಗದ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವೊಂದು ಕಡೆ ತೋರಿಸ್ತಾ ಇದ್ದೀವಿ ಆ ಬಾಲಕ ಯಾವ ರೀತಿಯಲ್ಲಿ ಕಣ್ಣೀರು ಇಡ್ತಾ ಇದ್ದಾನೆ, ಅವನಿಗೆ ಧೈರ್ಯ ತುಂಬುವಂಥ ಪ್ರಯತ್ನವನ್ನು ಆ ಭಾಗದ ಜನರೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಪಾಪ ಆ ಹುಡುಗನಿಗೆ ನಾನು ಎಲ್ಲೋ ನನ್ನ ಭಕ್ತಿಯೇ ತಪ್ಪಾಗಿ ಬಿಡ್ತೇನೋ, ನಾನು ದೇವರನ್ನು ನಂಬಿದ್ದೆ ದೊಡ್ಡ ತಪ್ಪಾಗಿ ಬಿಡ್ತೇನೋ, ಇದೆಲ್ಲ ಅಪರಾಧವೇನೋ ಅನ್ನುವಂಥ ಮನೋಭಾವನೆ ಹುಟ್ಟಿಸುವ ಪ್ರಯತ್ನ ಅಲ್ವಾ ಇದು? ಓವರ್ ಆಲ್ ದಿಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಮಕ್ಕಳಿಗೆ ಧೈರ್ಯವನ್ನು ತುಂಬಬೇಕಾದವರು ಶಿಕ್ಷಕರು. ನೀವೇ ಹಿಂಗೆ ಮಕ್ಕಳನ್ನು ಕುಗ್ಗಿಸಿದ್ರೆ ಹೆಂಗೆ? ಅಯ್ಯಪ್ಪ ಮಾಲಾಧಾರಿಯ ಇತಿಹಾಸ ಇದೆಯಲ್ಲ, ಅದು ದೊಡ್ಡ ಇತಿಹಾಸ. ಬ್ರಿಟಿಷರು ಭಾರತಕ್ಕೆ ಬರುವ ಮೊದಲಿಗೆ ನಡೆದಂತಹ ಸಂಗ್ರಾಮ ಅದು. ಬ್ರಿಟಿಷರು ಭಾರತಕ್ಕೆ ಬರುವ ಮೊದಲಿಗೆ ಶತಮಾನಗಳಿಂದಲೂ ಕೂಡ ನಿರಂತರವಾಗಿ ಮಾಲೆಗಳನ್ನು ಧರಿಸಿ ಭಾರತದ ನಾನಾ ಭಾಗಗಳಿಂದ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದು 80 ವರ್ಷ ಆಗಿದ್ದಷ್ಟೇ. ಆದರೆ ಶಬರಿಮಲೆಯ ಇತಿಹಾಸ ಅದ್ಭುತವಾದದ್ದು. ಸೊ ಈ ವಿಚಾರದ ಕುರಿತಾಗಿ ಆ ಭಾಗದ ಮೋಹನ್ ಗೌಡ ಹಿಂದೂಪರ ಹೋರಾಟಗಾರರಂತೆ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ? ನಮಸ್ಕಾರ. ನಮಸ್ಕಾರ ಸರ್. ನನಗೀಗ ಫಸ್ಟ್ ಆಫ್ ಆಲ್ ಪ್ರಶ್ನೆ,
ಇದರ ಅವಶ್ಯಕತೆ ಇತ್ತ ಸರ್ ಈ ಸಂದರ್ಭದಲ್ಲಿ? ಇತ್ತೀಚೆಗಷ್ಟೇ ದತ್ತಪೀಠದ ವಿಚಾರದಲ್ಲಿ ಚಿಕ್ಕಮಗಳೂರಲ್ಲಿ ಏನೇನಾಯಿತು ಅಂತ ನಮ್ಗೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಸೈಂಟ್ ಮೆರೆನ್ಸಾ ಅಥವಾ ಸೈಂಟ್ ಜೋಸೆಫ್ ಏನದು ಶಾಲೆ ಹೆಸರು, ಅವರಿಗೆ ಈ ಅವಶ್ಯಕತೆ ಇತ್ತ ಅಂತ. ಮತ್ತೆ ಸರ್ ಈ ಶಾಲೆಯಲ್ಲಿ ಸಿಸ್ಟರ್ಸ್ ಆ್ಯಂಡ್ ಫಾದರ್ ಇಲ್ವಾ? ಅವರು ಯಾವ ರೀತಿ ಬಟ್ಟೆಗಳನ್ನು ಧರಿಸ್ಕೊಂಡು ಬರ್ತಾರೆ ಅಂತ? ಹೌದು, ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ವಿಶೇಷವಾಗಿ ಕ್ರೈಸ್ತ ಕಾನ್ವೆಂಟ್ ಶಾಲೆಗಳಲ್ಲಿ ನಿರಂತರವಾಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಅವರಿಗೆ ಅವರ ಒಂದು ರೈಟ್ಸ್ ಇದೆ, ಅವರ ಹಕ್ಕುಗಳೇನಿದೆ, ಅವರ ಒಂದು ಧಾರ್ಮಿಕ ಆಚರಣೆ ಮಾಡ್ಲಿಕ್ಕಾಗಿ ವಿಶೇಷವಾಗಿ ಹಿಂದೂ ವಿದ್ಯಾರ್ಥಿಗಳಿಗೆ ರಿಸ್ಟ್ರಿಕ್ಷನ್ ಮಾಡುವಂಥದ್ದು, ನಿಷೇಧ ಹಾಕುವಂಥದ್ದು, ಬಲವಂತವಾಗಿ ಅವರ ಧಾರ್ಮಿಕ ಆಚರಣೆಗಳನ್ನು ತಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ಚಿಕ್ಕಮಂಗ್ಳೂರು ಇರ್ಬೋದು, ಬಹಳಷ್ಟು ಕಡೆಗಳಲ್ಲಿ ಸೆಂಟ್ ಜೋಸೆಫ್, ಸೆಂಟ್ ಆಗ್ನೆಸ್, ಸೆಂಟ್ ಅಂತ ಈ ತರ ಬಹಳಷ್ಟು ಕ್ರೈಸ್ತ ಕಾನ್ವೆಂಟ್ ಶಾಲೆಗಳಲ್ಲಿ ನಡೀತಾ ಇದೆ. ಬಹುಶಃ ಕಡಿತಗೊಳ್ತು ಅಂತ ಕಾಣಿಸುತ್ತೆ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ನೋಡಿ, ಶಾಲಾ ಮಂಡಳಿ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಯಾಕಂತ ಹೇಳಿದರೆ ಈ ಕರಾವಳಿ ಭಾಗ ಆಗಿರ್ಬೋದು, ಚಿಕ್ಕಮಗಳೂರು ಕಡೂರು ಭಾಗ ಆಗಿರ್ಬೋದು, ಇದೆಲ್ಲ ಯಾವತ್ತಿಗೂ ಕೂಡ ಬೂದಿ ಮಿಚ್ಚದ ಕೆಂಡದಂತೆ ಇರುವಂತಹ ಜಾಗಗಳಿವು. ಇಲ್ಲಿ ಕೋಮು ಸೂಕ್ಷ್ಮ ವಿಚಾರಗಳನ್ನು ಮುಟ್ಟುವಾಗ ಅಥವಾ ಅದ್ರ ಬಗ್ಗೆ ಮಾತಾಡುವಾಗ ಅಥವಾ ಆ ವಿಚಾರಗಳನ್ನು ಪ್ರಸ್ತಾವನೆ ಮಾಡುವಾಗ ಗೌರವಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿರುವವರು 10 ಬಾರಿ ಯೋಚನೆ ಮಾಡಬೇಕಾಗತ್ತೆ. 1-2 ಬಾರಿ ಅಲ್ಲ, 10 ಬಾರಿ ಯೋಚನೆ ಮಾಡಬೇಕಾಗತ್ತೆ. ಸೊ 10 ಬಾರಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಮುಂದೆ ಹೋಗೋಣ.